ಅವರು ಜೀವ ಅವನು ಭಾಳ ಸೂಕ್ಷ್ಮವಾಗಿರ್ತಾನೆ. ವಾಲಾಗ್ರ ಶತಭಾಗಶ್ಯ ಅಂತೇನು ಹೇಳಿದ್ರಲ್ಲ, ಅತಿ ಸೂಕ್ಷ್ಮವಾಗಿರ್ತಾನೆ. ಅವನು ತನ್ನ ಒಂದು ಹಿಂದಿನ ಕರ್ಮದ ಫಲದ ಅನುಗುಣವಾಗಿ ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖವನ್ನು ಉಣ್ಣುತ್ತಾ ಜಾಗೃತಾವಸ್ಥೆಯೊಳಗೆ ಅವನು ದಳಗಳಲ್ಲಿ ಸಂಚರಿಸ್ತಾನೆ. ಹಿಂಗೆ ಇರುವಾಗ ಮತ್ತು ಜೀವನಿಗೆ ಕರ್ಮದ ಅನುಸಾರವಾಗಿ ಸುಖ ದುಃಖಗಳು ಬರ್ತಾವಂತೀರಿ. ಈಶ್ವರನು ಅವನು ಅಲ್ಲೇ ಇರ್ತಾನೆ, ಜೀವೇಶ್ವರನು ಅಲ್ಲೇ ಇರ್ತಾನೆ ಅಂತೀರಿ. ಹಂಗಾರೆ ಸಂಘ ದೋಷದಿಂದ ಈಶ್ವರನಿಗೂ ಸಂಸಾರ ಹೇಳಬಹುದಲ್ಲ, ಅವನಿಗೂ ಕರ್ತೃತ್ವ ಭೋಕ್ತೃತ್ವ ಹೇಳಬಹುದಲ್ಲ. ಅಂದರೆ ಮೃತ್ಯುಂಜಯ ಅಪ್ಪರ್ ಮುಂದೆ ಇಡ್ರಿ, ವ್ಯವಹಾರಿ ಸರಿಯಾಗಿ ಕೇಳ್ತಾ ಜೀವನು ಇಲ್ಲ. ಅಂಥವರೊಡನೆ ಕೂಡುವನು ಮೃತ್ಯುಂಜಯ ಅಲ್ಲದೆ ಈಶನಿಹನಾಗಿ ದ್ವಾಸುಪರ್ಣವೆನಿಪ ವೇದ ವಿದಿತಾತ ಏನು ಹೇಳಿದ್ರಿ. ಅವ್ರು ಅಲ್ಲಿಯೇ ಕೂಡೇ ಇದ್ದರೂ ಕೂಡ ಯಾವ ಜೀವನಿಗೆ ಜೀವ ಹಾ ಬಂದ್ ಬಿಡ್ರಿ. ಅವನು ಕರ್ತಾ ಭೋಕ್ತ ಭಾವನೆಯಿಂದ ಓಕೆ ಕೂಡಿಕೊಂಡು ಓಕೆ ಓಕೆ. ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಉಣ್ತಿರ್ತಾನ ಅಂತಂದರೂ ಕೂಡ ಈಶ್ವರನು ಅವನು ಕರ್ಮಫಲದಾತ ಅದಾನ. ಕರ್ಮದ ಫಲವನ್ನು ಉಣ್ಣವನಲ್ಲ. ಯಾಕಂದ್ರೆ ಕರ್ಮ ಅವನಿಗೆ ಇಲ್ಲ, ಅವನು ಕರ್ತಾ ಭಾವನೆಯಿಂದನೂ ಇಲ್ಲ, ಭೋಕ್ತಾ ಭಾವನೆಯಿಂದನೂ ಇಲ್ಲ, ಕೇವಲ ಪ್ರೇರಕನಾಗಿರುತ್ತಾನೆ. ಅದಕ್ಕೆ ಅವನು ಆ ಒಂದು ಜೀವನ ಒಂದು ಕೂಡಿ ಏನಪ್ಪ ಜೀವನ ಕೂಡ ಸಂಚಾರ ಮಾಡ್ತಾ ಇದ್ರೂ ಕೂಡ ಯಾವ ಜೀವನ ಸಂಸಾರವು ಅವನಿಗೆ ಸಂಬಂಧ ಆಗುವುದಿಲ್ಲ ಅಂತ ಹೇಳ್ತಾರೆ. ಈಗ ಮುಂದಿನ ನುಡಿಯನ್ನು ಹೇಳ್ತಾರೆ. ಏನು ಪ್ರಶ್ನೆ ಮಾಡ್ತಾನೆ? ಪರಿಪೂರ್ಣವಾಗಿದ್ದ ಒಂದು ಬ್ರಹ್ಮದಲ್ಲಿ ಒಂದು ದೇಹದಲ್ಲಿ ಹೃದಯ, ಅದರಲ್ಲಿ ಜೀವೇಶ್ವರರು ಇದ್ದಾರೆಂದು ಅನೇಕತ್ವವನ್ನು ಹೇಳುವುದು ಸರಿಯಾಗಿ ತೋರುವುದಿಲ್ಲ ಅಂತ ಶಂಕ ಮಾಡಿದರೆ ದೃಷ್ಟಾಂತ ಹೇಳಿ ಅದಕ್ಕೆ ಹೋಲಿಸ್ತಾರೆ. ಅಲ್ಲ, ಒಂದೇ ಒಂದು ಪರಿಪೂರ್ಣವಾದ ಅಲ್ಲಿ ಇರ್ತನ್ರಿ ಗುರುಗಳ ಹತ್ರ ಈಗ ಬ್ರಹ್ಮಚೇತನದಲ್ಲಿ ಹಾ ಇಡ್ರಿ ಇಡ್ರಿ. ಇವ್ರ ದುಂಡನ್ ಸರ್ ಹೇಳ್ಯಾರ್ರಿ. ಆಯ್ತು ಅಲ್ಲೇ ಇಡ್ರಿ ಒಂದ್ ಶೇಖರ್ ಅವ್ರ, 2 ನಿಮಿಷ ಅಲ್ಲೇ ಸರ್. ಇಡ್ರಿ. ಆ ಮೃತ್ಯುಂಜಯ ಇಟ್ಟಾರ, ಆ ಹೃದಯ ಅವ್ರ ತೆಗಿಯಂತ ಸ್ಥಾನದಲ್ಲಿ ಹೇಳ್ರಿ, ಇಡ್ರಿ. ಜೀವ ಮತ್ತು ಈಶ್ವರರು ಇರ್ತಾರ ಅಂತ ಅಂದಾಗ ಒಂದು ಬ್ರಹ್ಮದಲ್ಲಿ ಮತ್ತೆ ನೀವು ಅನೇಕತ್ವ ಹೇಳಕ್ಕೆ ಹೊಂಟಿರಿ. ಜೀವ ಈಶ್ವರ ಮತ್ತು ಜೀವರು ಅನೇಕತ್ವವನ್ನು ಹೇಳಕ್ಕೆ ಹೊಂಟಿರಿ ಒಂದು ಬ್ರಹ್ಮದಲ್ಲಿ. ಇದು ಸರಿ ಅನಿಸೋದಿಲ್ಲ ಅಂತ ಅಂದಾಗ ಮುಂದಿನ ನುಡಿಯನ್ನು ಪ್ರಾರಂಭ ಮಾಡ್ತಾರೆ. ತನುಕುಂಬ ಅಹಮಂಬು ಘನಜೀವನು ಅದರಲ್ಲಿ ಮಿನುಗುವ ಛಾಯೆ ಪರಮನೆ ರವಿಯಂದವೆನಿಸಿ ಚಿನ್ನವದೋ ಇಹರಿತ್ತು. ತನುಕುಂಬ ಅಹಮಂಬು ಘನಜೀವನು ಅದರಲ್ಲಿ ಮಿನುಗುವ ಛಾಯೆ ಪರಮನೆ ರವಿಯಂದವೆನಿಸಿ ಚಿನ್ನವದೋ ಇಹರು ಇಂತು ಅಂತ. ಈಗ ದೇಶಕಾಲ ವಸ್ತು ಪರಿಚ್ಛೇದರಹಿತವಾದ ಒಂದು ಚಿದ್ರೂಪ ಬ್ರಹ್ಮ ಅದ. ಅದಕ್ಕೆ ಆ ಚಿದ್ರೂಪ ಬ್ರಹ್ಮವನ್ನು ಆಕಾಶಕ್ಕೆ ಹೋಲಿಕೆ ಮಾಡ್ತಾರೆ. ಅದು ವ್ಯಾಪಕವಾದ ಆಕಾಶ ಐತಲ್ಲ, ಹಂಗೆ ಸಚ್ಚಿದಾನಂದ ರೂಪ ದೇಶಕಾಲಾದಿಗಳಿಂದ ಪರಿಚ್ಛೇದರಹಿತವಾದಂಥ ಒಂದು ಶುದ್ಧ ಚಂದ್ರಶೇಖರ ಮ್ಯೂಟ್ ಚೈತನ್ಯ ಮಾಡ್ರಿ, ನೀವು ಮ್ಯೂಟ್ ತೆಗೀರಿ. ಆಕಾಶದ ಒಂದು ಚಂದ್ರಶೇಖರ್ ಕೊಟ್ಟು ಆಕಾಶದ ಮ್ಯೂಟ್ ತೆಗೀರಿ. ಅಂತ ಹೇಳ್ತಾರೆ. ಅಲ್ಲೇನು ಹೇಳ್ತಾರ? ತನು ಕುಂಭ ಅಹಂ ಅಂಬು. ಈ ಶರೀರ ಅನ್ನುವಂಥದ್ದು ಒಂದು ಘಟ ಅದ, ಒಂದು ಘಟ ಅದ. ಗಡಿಗೆಯೊಳಗೆ ನೀರು ತುಂಬ್ಯಾರಲ್ಲ, ಆ ನೀರಿನಲ್ಲಿ ಆಕಾಶದಲ್ಲಿರುವಂಥ ಸೂರ್ಯ ಅದಾನ. ಸೂರ್ಯನ ಪ್ರತಿಬಿಂಬ ಆ ನೀರಲ್ಲಿ ತೋರಾಕತ್ತ. ಸೂರ್ಯನ ಪ್ರತಿಬಿಂಬ ಆ ನೀರಲ್ಲಿ ತೋರಾಕತ್ತದ. ಹಂಗೆ ತನು ಈಶ್ವರ ಹೆಂಗ ಆ ಸೂರ್ಯನ ಪ್ರತಿಬಿಂಬ
ಅಂದ್ರ ಆ ಈಶ್ವರನ ಪ್ರತಿಬಿಂಬವೇ ಏನಾಗಿದೆ ಅಂತಂದ್ರ ಚಿರಾಕಾಶದಲ್ಲಿ ಸೂರ್ಯನ ಚಿದಾಭಾಸ ಆಭಾಸವಾದ ಅಂತಾರ. ಚಿದಾಭಾಸ ವೃದ್ಧಿ ಮಾಡತ್ತೀವಿ. ಆಭಾಸ ಅಂತ ಎದಕ್ಕಂತಾರ ಆಭಾಸ ಅಂತ ಬಂದಟ್ಟಿಲ್ಲಿ ಚಂದ್ರ ಚೈತನ್ಯ ಲಕ್ಷಣ ರಹಿತತ್ವ ಸತಿ ಚೇತನವತ್ತ ಅವಭಾಸತೆ. ಹೌದಲ್ಲ, ಚೈತನ್ಯದ ಲಕ್ಷಣ ಅದ್ರೊಳಗಿಲ್ಲ, ಚೇತನದಂತೆ ಅವಭಾಸ. ಚೇತನದ ಲಕ್ಷಣ ಅಂದ್ರ ಇದು ಅರಿತೈತಿ ಅದು ಅರಿತೈತಲ್ಲ, ಅದು ಚೇತನ ಲಕ್ಷಣ ಹೇಳ್ಬೇಕಂದ್ರ ಅಂದ್ರೆ ಯಾವ ಚೇತನ ಇರುತ್ತದೆ ಅದು ಅಧಿಕ ದೇಶ ಮತ್ತು ಅಧಿಕ ಕಾಲದಲ್ಲಿ ಇರ್ತದೆ. ಆದ್ರ ಆಭಾಸ ನ್ಯೂನ ದೇಶ ನ್ಯೂನ ಕಾಲದಲ್ಲಿ. ಅಂತಃಕರಣ ದೇಶ ಎಷ್ಟದ ಅಷ್ಟ ಚಿದಾಭಾಸ ಇರ್ತದೆ. ಕಾಲ ಅದು ಅಂತಃಕರಣ ಎಲ್ಲಿವರೆಗೆ ಯಾವ ಅವಸ್ಥೆಯೊಳಗ ಅಂತಃಕರಣದ ಪ್ರತೀತಿ ಇರ್ತದ ಅವಾಗಲೇ ಅಷ್ಟ ಜೀವ. ಸಮಾಧಿ ಒಳಗ ಸುಸುಪ್ತಾವಸ್ಥೆ ಒಳಗ ಅಲ್ಲಿ ಪ್ರಾಜ್ಞೆ ಜೀವನ ಹೇಳ್ತಾರ ಬಿಡ್ರಿ, ಇದ್ರಾಗ ಸುಸುಪ್ತಾವಸ್ಥೆ ಒಳಗ ಆದ್ರೂ ಕೂಡ ಈ ಚೇತನದ ಲಕ್ಷಣ ಅದ್ರಲ್ಲಿ ಇಲ್ಲ. ಅಧಿಕ ದೇಶ ಅಧಿಕ ಕಾಲ ಈ ಚಿದಾಭಾಸನಲ್ಲಿ ತೋರಲಿಲ್ಲ. ಅದಕ್ಕ ಅಲ್ಲಿ ಚಿದಾಭಾಸ ಅಂತ ಹೇಳಿದ್ರು. ಹಂಗಂದ್ರೆ ಇಲ್ಲಿ ಆಭಾಸವಾದವನ್ನು ಸ್ವೀಕಾರ ಮಾಡಿ. ಇಲ್ಲಿ ಕೆಲವೊಬ್ರು ಅಂತಾರ ಆಭಾಸವಾದ ಅಂತ ಒಬ್ಬರು ಹೇಳ್ತಾರ, ಹಿಂದಿನ ಸೂತ್ರದಲ್ಲಿ ಬಿಂಬ ಪ್ರತಿಬಿಂಬವಾದ ಹೇಳ್ದಂಗೆ ಇಲ್ಲಿ ಆಭಾಸವಾದ ಹೇಳ್ತಾರ. ಹಂಗಾರ ಬಿಂಬ ಪ್ರತಿಬಿಂಬ ಅಂದ್ರೂ ಆಭಾಸವಾದ ಅಂದ್ರೂ ಎರಡು ಶಬ್ದಗಳ ಅರ್ಥವು ಒಂದೇ ಆಗುತ್ತದಂತ ವಿದ್ಯಾರಣ್ಯರು ಪಂಚದಶರು ಹೇಳ್ಯಾರ. ಈ ವಿವರಣಕಾರರು ಹೇಳುವಂತ ಬಿಂಬ ಪ್ರತಿಬಿಂಬವಾದ ಬೇರೆ, ಇದು ಪ್ರತಿಬಿಂಬವಾದ. ಪ್ರತಿಬಿಂಬ ಮತ್ತು ಆಭಾಸ ಎರಡು ಶಬ್ದಗಳು ಭಿನ್ನ ಭಿನ್ನ ಇದ್ರು ಕೂಡ ಅದು ಅರ್ಥ ಮಾತ್ರ ಒಂದೇ ಅಂತ ಈ ರೀತಿಯಾಗಿ ಅಲ್ಲಿ ಹೇಳ್ಯಾರು ಅಂತೇಳಿ. ಈಗ ಬಿಂಬ ಪ್ರತಿಬಿಂಬವಾದ ಅಂತ ಹೇಳ್ತಾರ, ಆಭಾಸವಾದ ಅಂತ ಹೇಳ್ತಾರ, ಅವಚ್ಛೇದ ಅಥವಾ ಅವಚ್ಛೇದವಾದ ಅಂತ ಹೇಳ್ತಾರ ವಾಚಸ್ಪತಿ ಮಿಶ್ರಾಚಾರ್ಯರು. ಹಿಂಗ ಎಲ್ಲರೂ ಬಲ್ಲವರು ತಮ್ಮ ತಮ್ಮ ವಾದವನ್ನು ಮಂಡನೆ ಮಾಡ್ತಾರ. ಮತ್ತೆ ಯಾವುದನ್ನು ತಿಳಿದ ನಾವು ಧನ್ಯ ಆಗೋನು ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರ ಪ್ರತಿಯೊಬ್ಬರದು ವಾದ ಏನದ ಅಂತೇಳಿ ವೃತ್ತಿ ಪ್ರಭಾಕರದೊಳಗೆ 8ನೇ ಪ್ರಕಾಶದಲ್ಲಿ ಬಂದಂತ ವಿಷಯವನ್ನ ಈಗ ಹೇಳ್ತಾರ ನೋಡ್ಬೇಕು. ಪ್ರತಿಬಿಂಬ ಮತ್ತು ಆಭಾಸಗಳೆಂಬ ಪದಗಳು ಎರಡಾದರೂ ಮುಖ್ಯವಾಗಿ ಅರ್ಥವು ಮಾತ್ರ ಒಂದೇ ಆಗಿರುತ್ತದೆ. ಪ್ರತಿಬಿಂಬ ಮತ್ತು ಆಭಾಸ ಎರಡು ಪದಗಳು ಬೇರೆ ಬೇರೆ ಇದ್ರು ಅರ್ಥ ಮಾತ್ರ ಒಂದೇ. ಆ ಮಾಯಾ ಮತ್ತು ಅವಿದ್ಯ ಇದರ ವಿಚಾರವಾಗಿ ಮಾಯಾಕ ಎದಕ್ ಅನ್ಬೇಕು, ಅವಿದ್ಯೆ ಅಂತ ಎದಕ್ ಅನ್ಬೇಕು, ಜೀವರು ಮತ್ತು ಈಶ್ವರನ ಸ್ವರೂಪ ಹೆಂಗೆ ಅಂತದ ಅದನ್ನ 8ನೇ ಪ್ರಕಾಶದಲ್ಲಿ ಹೇಳ್ತಾರಲ್ಲ ಅದನ್ನ ಇಲ್ಲಿ ಹೇಳ್ಯಾರ. ಒಬ್ರು ಹೇಳ್ತಾರೆ ಮೂಲ ಪ್ರಕೃತಿಯೇ ಮಾಯೆ ಎಂದು, ಅದರ ಆವರಣ ವಿಕ್ಷೇಪ ಶಕ್ತಿಗಳೆರಡರಿಂದ ಕೂಡಿದ ಅವಿದ್ಯೆ ಎಂದು ಕೆಲವರು ಮಾಯಾ ಮತ್ತು ಅವಿದ್ಯಾ ಈ ಶಬ್ದಗಳ ಅರ್ಥವನ್ನ ಮಾಡ್ತಾರೆ. ಕೆಲವೊಬ್ರು ಏನಂತಾರೆ, ಮೂಲ ಪ್ರಕೃತಿ ಏನೈತಲ್ಲ, ಮೂಲ ಪ್ರಕೃತಿ ಅಂದ್ರೆ ಇನ್ನೂ ಸೃಷ್ಟಿ ಆಗಿಲ್ಲ. ಅದು ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳ ಕರ್ಮಗಳು ಸೂಕ್ಷ್ಮ ಶರೀರಗಳು ಒಂದು ಮಾಯೆಯಲ್ಲಿ ಸೇರ್ಕೊಂಡು ಸುಪ್ತವಾಗಿತ್ತು. ಅದಕ್ಕೆ ಮಾಯಾ ಅಂತಿದ್ರು. ಇನ್ನೇನು ಸೃಷ್ಟಿ ಆಗಬೇಕಂದಾಗ ಇನ್ನೂ ವಿಕಾರ ಹೊಂದಿಲ್ಲ, ಅದು ಶೋಭೆ ಹೊಂದಿಲ್ಲ. ಆ ಮೂಲ ಕಾರಣಕ್ಕನ ಪ್ರಕೃತಿ ಅಂತ ಕರೀತಾರೆ. ಅದಕ್ಕ ಅವ್ರು ಹೇಳ್ತಾರ ಮೂಲ ಪ್ರಕೃತಿ ಏನೈತಲ್ಲ ಅದಕ್ಕೆ ಮಾಯಾ ಅನ್ನಬೇಕು. ಮಾಯಾ ಅಂದ್ರುನು ಮೂಲ ಪ್ರಕೃತಿ ಅಂದ್ರುನು ಒಂದೇ ಅಂತ ಹಿಂಗ. ಇನ್ನ
ಅವಿದ್ಯೆ ಅಂತ ಎದಕ್ ಅನ್ಬೇಕ್ರಿ? ಪರಮಾನುಭವದೊಳಗ ಮಾಯಾ, ಮೋಹ, ಅಜ್ಞಾನ, ಅಮೃತ, ತಮ ಮತ್ತು ಇವೆಲ್ಲವೂ ಅವಿದ್ಯೆ. ಇವೆಲ್ಲವೂ ಕೂಡ ಒಂದ್ ಅವಿದ್ಯೆಕನ 5 ಹೆಸರುಗಳನ್ನ ಹೇಳ್ಯಾರ. ಆದ್ರ ಇಲ್ಲಿ ಅವಿದ್ಯಾಕ ಬ್ಯಾರೆ ಅಂತಾರ ನೋಡ್ರಿ. ಅಂದ್ರ ಏನು ಮೂಲ ಪ್ರಕೃತಿ ಏನೈತಲ್ಲ ಅದಕ್ಕೆ ಕೆಲವೊಬ್ರು ಅಂತಾರ ಮೂಲ ಪ್ರಕೃತಿಗೆ ಮಾಯಾ ಅನ್ಬೇಕು. ಮತ್ತ ಅವಿದ್ಯೆ ಅಂತ ಎದಕ್ ಅನ್ಬೇಕ್ರಿ ಅಂದ್ರ ಆವರಣ ಮತ್ತು ವಿಕ್ಷೇಪ ಶಕ್ತಿ ಉಳ್ಳದಕ್ಕ ಅವಿದ್ಯೆ. ಅವಿದ್ಯೆಯಲ್ಲಿ ಎಷ್ಟು ಶಕ್ತಿ ಇರ್ತಾವ? ಆವರಣ ಮತ್ತು ವಿಕ್ಷೇಪ ಶಕ್ತಿ ಇರ್ತಾವ. ಆವರಣ ಅದಕ್ಕ ಆವರಣ ವಿಕ್ಷೇಪ ಶಕ್ತಿ ಎರಡು ಇತ್ತಂದ್ರ ಅವಿದ್ಯೆ. ಮೂಲ ಮಾಯೆಗೆ ಪ್ರಕೃತಿ ಏನಂದ್ರ ಪ್ರಕೃತಿ ಅಂದ್ರ ಮೂಲ ಪ್ರಕೃತಿಗೆ ಮಾಯಾ ಅಂದ್ರು. ಅಂದ್ರ ಮಾಯಾ ಮತ್ತು ಅವಿದ್ಯೆ ಎರಡಕ್ಕೆ ಹೆಂಗ್ ಏನ್ ಹೇಳ್ಬೇಕು ಅಂದ್ರೆ ಈಗ ಹೇಳ್ತಾರ. ಮೂಲ ಪ್ರಕೃತಿ ಮಾಯಾ ಅನ್ಬೇಕು, ಆವರಣ ವಿಕ್ಷೇಪ ಶಕ್ತಿ ಇಂದ ಕೂಡಿತದ ಅವಿದ್ಯೆ ಅನ್ಬೇಕು. ಒಬ್ಬ ಹೇಳ. ಇನ್ನು ತತ್ವ ವಿವೇಕ ಗ್ರಂಥದೊಳಗ ಮಾಯಾ ಅವಿದ್ಯಾಚ ಸ್ವಯಮೇವ ಭವತಿ ಅಲ್ಲಿ ಶ್ರುತಿ ಹೇಳ್ತಾರ ಅವ್ರು. ಏನ್ರಿ? ತ್ರಿಗುಣಾತ್ಮಕ ಮೂಲ ಪ್ರಕೃತಿ ಒಂದೇ, ಮಾಯಾ ಅವಿದ್ಯೆ ಹೀಗೆ 2 ಆಗ್ತದ. ಅದನ್ನ ವಿಚಾರಿಸಿ ಪ್ರಭಾಕರ 8ನೇ ಪ್ರಕಾಶ ಪ್ರಾರಂಭದೊಳಗ ಹೇಳ್ಯಾರ ನೋಡ್ರಿ. ಏನ್ರಿ? ಜೀವೇಶ್ವರದ ಬಗ್ಗೆ ಹೇಳುವಾಗ ಏನ್ರಿ ಅಲ್ಲಿ ಏನಂತಾರ ಅವರು? ತ್ರಿಗುಣಾತ್ಮಕ ಮೂಲ ಪ್ರಕೃತಿ ಏನಂತಲ್ಲ ಅದೇ ಮಾಯಾ ಮತ್ತು ಅವಿದ್ಯಾ ರೂಪದಿಂದ ತೋರ್ತದ. ಹಂಗಂದ್ರ ಎದಕ್ ಮಾಯಾ ಅನ್ಬೇಕು, ಎದಕ್ ಅವಿದ್ಯೆ ಅನ್ಬೇಕು? ಅದೇ ಮೂಲ ಪ್ರಕೃತಿ ಮಾಯಾ ಅವಿದ್ಯಾ ರೂಪದಲ್ಲಿ ತೋರ್ತದ. ಎದಕ್ ಮಾಯಾ ಅನ್ಬೇಕು ಅಂದ್ರ ಸತ್ವಗುಣ ಪ್ರಾಧಾನ್ಯವಾಗಲು ಮಾಯಾ ಆಯ್ತು. ಅಂದ್ರ ಸತ್ವಗುಣ ಪ್ರಾಧಾನ್ಯತೆ ಬಂತಂದ್ರ ಅದೇನಾಗ್ತದು? ಮಾಯಾ. ರಜ ಮತ್ತು ತಮ ಗುಣಗಳು ಪ್ರಧಾನ ಆದ್ರ ಅವಿದ್ಯೆ. ಅಂದ್ರ ಮಲಿನ ಸತ್ವ ಮತ್ತು ಶುದ್ಧ ಸತ್ವ. ಹೌದಲ್? ಈ ರೀತಿಯಾಗಿ ಅದನ್ನ ಹೇಳ್ತಾರ. ಕೆಲವ್ರು ಏನಂತಾರ ಮೂಲ ಪ್ರಕೃತಿಯು ವಿಕ್ಷೇಪ ಶಕ್ತಿಯ ಪ್ರಾಧಾನ್ಯತೆಯಿಂದ ಮಾಯೆ ಎಂದು, ಆವರಣ ಶಕ್ತಿ ಪ್ರಾಧಾನ್ಯತೆಯಿಂದ ಅವಿದ್ಯೆ ಎಂದು ಅರ್ಥ ಮಾಡ್ತಾರೆ. ಒಂದೇ ಒಂದು ಮೂಲ ಪ್ರಕೃತಿ ಅದ, ಅದೇ ವಿಕ್ಷೇಪ ಶಕ್ತಿ ಪ್ರಾಧಾನ್ಯತೆ ಪಡ್ಕೊಂತಂದ್ರ ಅದಕ್ಕೆ ಮಾಯಾ. ಅಲ್ಲಿ ಆವರಣ ಶಕ್ತಿ ಪ್ರಾಮುಖ್ಯತೆ ಇತ್ತು ಅಂದ್ರ ಅವಿದ್ಯೆ ಅಂದ್ರು. ಅಂದ್ರ ಮಾಯೆಯಲ್ಲಿ ವಿಕ್ಷೇಪ ಶಕ್ತಿ ಪ್ರಾಧಾನ್ಯತೆ ಇರುವುದರಿಂದ ಈ ಆಕಾಶ ಆದಿ ಪಂಚಮಹಾಭೂತಗಳು ಆ ಮಾಯೆಯ ಕಾರ್ಯವಾಗಿರುತ್ತವೆ. ಜಗತ್ತಿನ ಸೃಷ್ಟಿಗೆ ಅದು ಕಾರಣವಾಗಿರುತ್ತದೆ. ಆದ್ರೆ ಅವಿದ್ಯೆ ಅಂತ ಎದಕ್ಕೆ ಅನ್ಬೇಕಂದ್ರೆ ಆವರಣ ಶಕ್ತಿ ಪ್ರಾಧಾನ್ಯತೆ ಅಂತ ಹೆಚ್ಚಿಗೆ ಇರ್ತದೆ. ಆವರಣ ಶಕ್ತಿ ಹೆಚ್ಚಿಗೆ ಇರ್ತದೆ. ಇದಕ್ಕ ಇದು ಆವರಣ ಶಕ್ತಿ ಪ್ರಾಧಾನ್ಯತೆ ಇತ್ತಂದ್ರ ಅವಿದ್ಯೆ ಅನ್ಬೇಕು. ಆ ಅವಿದ್ಯೆ ಉಪಾದಿಯಿಂದ ಜೀವ ಅನಿಸ್ಕೊಂತಾನೆ. ಆ ಅವಿದ್ಯೆನೆ ಅಂದ್ರ ಒಂದು ಆವರಣ ಶಕ್ತಿ ಪ್ರಾಧಾನ್ಯತೆ ಇರುವ ಅವಿದ್ಯೆನೆ ಜೀವನು ತನ್ನ ಸ್ವರೂಪವನ್ನು ತಿಳಿಯಕೊಡದಂತೆ ಮಾಡುತ್ತದೆ. ಕೆಲವರು ಹೇಳ್ತಾರೆ ಮೂಲ ಪ್ರಕೃತಿಯು ವಿಕ್ಷೇಪ ಶಕ್ತಿಯ ಪ್ರಾಧಾನ್ಯತೆಯಿಂದ ಮಾಯೆಂದು ಅವಿದ್ಯೆ ಅಂತ ಹೇಳಿದ್ರು. ಇನ್ನು ಬಳಿಕ ಮಾಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯನು ಈಶ್ವರನು, ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯನು ಜೀವನೆಂದು ಕೆಲವರು ಹೇಳುತ್ತಾರೆ. ಒಂದೇ ಒಂದು ಚೈತನ್ಯ, ಮಾಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯಕ್ಕ ಈಶ್ವರ ಅನ್ಬೇಕು, ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಜೀವ ಅನ್ಬೇಕು. ಕೆಲವೊಬ್ಬರು ಸಂಕ್ಷೇಪ ಶಾರೀರಿಕ ಮುಂದೆ ಹೇಳ್ತಾರ. ಅಂದ್ರ ಮಾಯಾ ಮತ್ತು ಅವಿದ್ಯೆ ಅಂತ 2 ಭಾಗ ಮಾಡಿ, ಅವಿದ್ಯೆಯಲ್ಲಿ ಪ್ರತಿಫಲಿಸಿದಕ್ಕ ಜೀವ ಅನ್ಬೇಕು, ಮಾಯೆಯಲ್ಲಿ ಪ್ರತಿಫಲಿಸಿದಕ್ಕ ಈಶ್ವರ. ಒಂದೇ ಚೈತನ್ಯನೇ ಈಶ್ವರ ಮತ್ತು ಜೀವ ರೂಪದಲ್ಲಿ ತೋರ್ತದ. ಇನ್ನು ಕಾರಣವಾದ ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯನು ಈಶ್ವರ. ಅದರ ಕಾರ್ಯಗಳಾದ ಅಂತಃಕರಣಗಳಲ್ಲಿ ಪ್ರತಿಬಿಂಬಿತ ಚೈತನ್ಯ ಜೀವರು ಎಂದು ಸಂಕ್ಷೇಪ ಶಾರೀರಿಕರು ಹೇಳ್ತಾರೆ. ಸರ್ವಜ್ಞತ್ವಾದಿ ಮುನಿಗಳು ಸಂಕ್ಷೇಪ ಶಾರೀರಿಕರು ಏನಂತ ಅವರು ಅಂತಂದ್ರ ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಜೀವ ಇದಕ್ಕ ಚೈತನ್ಯಕ್ಕೆ ಏನನ್ಬೇಕು? ಈಶ್ವರ ಅಂತ. ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಚೇತನಕ್ಕೆ ಈಶ್ವರ ಅನ್ನಬೇಕು. ಅವಿದ್ಯೆಯ ಕಾರ್ಯವಾದ ಅಂತಃಕರಣಗಳು ಹಲವು ಅದಾವಲ್ಲ, ಒಂದೇ ಅಂತಃಕರಣ ಇರ್ಲಿಲ್ಲ. ಅದಕ್ಕ ಅಂತಃಕರಣಗಳಲ್ಲಿ ಅಂತ ಬಹು ವಚನ ಇಟ್ಟಾರ. ಅಂತಃಕರಣಗಳಲ್ಲಿ ಪ್ರತಿಬಿಂಬಿತ ಚೈತನ್ಯ ಯಾತಾರ ಅವ್ರು ಜೀವರು ಅನ್ಸ್ಕೊಂತಾರ. ಜೀವರು ಅನೇಕ ಅಂತ ಈ ರೀತಿಯಾಗಿ ಸಂಕ್ಷೇಪ ಶಾರೀರಿಕ ಹೇಳ್ತಾರ. ಇನ್ನ 3ನೇದು
ಬ್ರಹ್ಮಾಶ್ರಿತವಾಗಿ ಸಕಲ ಪ್ರಾಣಿಗಳ ಬುದ್ಧಿ ವಾಸನೆಗಳಿಂದ ಕೂಡಿದ ಅಜ್ಞಾನದಲ್ಲಿ ಪ್ರತಿಬಿಂಬಿತ ಚೈತನ್ಯ ಈಶ್ವರನು ಸ್ಥೂಲ ಸೂಕ್ಷ್ಮ ದೇಹದ್ವಯಗಳಿಗೆ ಅಧಿಷ್ಠಾನವಾದ ಕೂಟಸ್ಥ ಚೈತನ್ಯವಿರುತ್ತದೆ. ಅಲ್ಲಿ ಕಲ್ಪಿತವಾದ ಅಂತಃಕರಣ ಇದೆ, ಅದರಲ್ಲಿ ಪ್ರತಿಬಿಂಬಿತವಾದ ಚೈತನ್ಯ ಜೀವನು ಎಂಬುದಾಗಿ ಜೀವೇಶ್ವರ ಭೇದವನ್ನು ಚಿತ್ರದೀಪದಲ್ಲಿ ವಿದ್ಯಾರಣ್ಯರು ಹೇಳುತ್ತಾರೆ. ಕೂಟಸ್ಥನ ಸ್ವರೂಪವನ್ನು ಹೇಳಿದ್ರು, ಈಶ್ವರನ ಸ್ವರೂಪ ಹೇಳಿದ್ರು, ಮತ್ತು ಜೀವನ ಸ್ವರೂಪ. ಇಲ್ಲಿ ಆವಾಸವಾದ ಒಪ್ಪುವುದರಿಂದ ಜೀವ ಅಂದ್ರ ಆವಾಸಕ ಜೀವ ಅಂತ. ಯಾರು? ವಿದ್ಯಾರಣ್ಯ. ಏನಂತ? ಬ್ರಹ್ಮಾಶ್ರಿತವಾಗಿ ಯಾವುದು? ಒಂದು ಮಾಯಾ. ಅದು ಮಾಯಾ ಅಜ್ಞಾನ ಅಂತ ತಗೋತಾರ. ಮಾಯಾ ಅಂದ್ರೆ ಏನು? ಅಜ್ಞಾನ. ಅದು ಹೆಂಗಿರ್ತದ? ಬ್ರಹ್ಮಾಶ್ರಿತವಾಗಿರುತ್ತದೆ. ಮತ್ತ ಆ ಅಜ್ಞಾನ ಸಮಷ್ಟಿ ಬುದ್ಧಿ ವಾಸನೆಗಳಿಂದ ಕೂಡಿಕೊಂಡಿರುತ್ತದೆ. ಎಷ್ಟು ಬುದ್ಧಿಗಳದಾವಲ್ಲ, ಒಂದೊಂದು ಅಂತಃಕರಣ ಒಂದೊಂದು ಬುದ್ಧಿ. ಎಲ್ಲಾ ಬುದ್ಧಿಗಳಲ್ಲಿರುವ ವಾಸನ ಏನದಲ್ಲ, ಆ ವಾಸನೆಗಳಿಂದ ಗರ್ಭೀಕರಿಸಿಕೊಂಡ ಅಜ್ಞಾನ ಅದು ಬ್ರಹ್ಮಾಶ್ರಿತವಾಗಿರುತ್ತದೆ. ಆ ಬ್ರಹ್ಮಾಶ್ರಿತವಾದ ಆ ಅಜ್ಞಾನದಲ್ಲಿ ಸಮಷ್ಟಿ ಬುದ್ಧಿ ವಾಸನೆಗಳಿಂದ ಕೂಡಿದ ಅಜ್ಞಾನ ಏನದೆ, ಅದು ಬ್ರಹ್ಮಾಶ್ರಿತವಾಗಿರುವುದರಿಂದ ಬ್ರಹ್ಮದ ಪ್ರತಿಬಿಂಬ ಅದರಲ್ಲಿ ಮೂಡ್ತದೆ. ಎಲ್ಲಿ? ಅಜ್ಞಾನ ಮೂಡ್ತದೆ. ಅದಕ್ಕೆ ಈಶ್ವರ ಅಂತ. ಇನ್ನ ದೇಹದ್ವಯಗಳಿಗೆ ಅಧಿಷ್ಠಾನ ಚೇತನಕ್ಕೆ ಕೂಟಸ್ಥಂಭ. ಅಧಿಷ್ಠಾನತೆಯ ದೇಹದ್ವಯ ಅವಚ್ಛಿನ್ನ ಚೇತನ ಕೂಟವತ್ ನಿರ್ವಿಕಾರೇಣ ಸ್ಥಿತ ಕೂಟಸ್ಥ ಇತಿ ಉಚ್ಯತೆ. ಅವರ ಹೇಳ್ತಿದ್ರು ಶ್ಲೋಕ. ಅಧಿಷ್ಠಾನತೆಯ ದೇಹದ್ವಯ ಅವಚ್ಛಿನ್ನ ಚೇತನ, ಎರಡು ಶರೀರಗಳಿಗೆ ಅವಚ್ಛಿನ್ನವಾಗಿ, ಅದರಲ್ಲಿ ಏನಪ್ಪಾ ಅಂತಂದ್ರೆ ಅವಚ್ಛಿನ್ನವಾಗಿ ನಿರ್ವಿಕಾರ ರೂಪದಿಂದ ಕಮ್ಮಾರನ ಅಡಿಗಲ್ಲಿನಂತೆ, ಅದಕ್ಕೆ ನಿರ್ವಿಕಾರವಾಗಿ ಇರುವುದಕ್ಕೆ ಕೂಟಸ್ಥ. ಆ ಒಂದು ಕೂಟಸ್ಥ ಅವನ ಪ್ರತಿಬಿಂಬ ಅಂತಃಕರಣದಲ್ಲಿ ಆಗ್ತದೆ. ಅಂದ್ರ ಕೂಟಸ್ಥರ ಪ್ರತಿಬಿಂಬ ಅಂತಃಕರಣದಲ್ಲಿ ಪ್ರತಿಫಲಿಸ್ತದೆ. ಅಂತಃಕರಣ ಒಂದು ಕಲ್ಪಿತದ, ಏನು ವ್ಯಾವಹಾರಿಕ ಸತ್ತ ಕೊಟ್ಟರು ಒಂದು ಕಲ್ಪಿತವೇ. ಆ ಅಂತಃಕರಣದಲ್ಲಿ ಕೂಟಸ್ಥನ ಪ್ರತಿಬಿಂಬ ಬೀಳ್ತದ, ಅದು ಛಾಯಾ ಅನಿಸುವಂತದ. ಅದೇ ಆವಾಸ ಜೀವ. ಆವಾಸ ಜೀವ, ಕೂಟಸ್ಥ, ಈಶ್ವರನ ಸ್ವರೂಪ ಹೇಳಿದ್ರು ಯಾರು? ವಿದ್ಯಾರಣ್ಯ. ಈ ಮತಗಳಲ್ಲಿ ಮಾತ್ರ ಪ್ರತಿಬಿಂಬವಾದವೆಂದು ಆಭಾಸವಾದ ಅಂದ್ರೂ ಒಂದೇ ಅರ್ಥವಾಗುತ್ತದೆ ಅಂತ ತಿಳಿಯಬೇಕು. ಪ್ರತಿಬಿಂಬವಾದ ವಿದ್ಯಾರಣ್ಯರು ಹೇಳಿದಂತ ಆಭಾಸವಾದ. ಆಭಾಸ ಅಂದ್ರನು ಅದು ಪ್ರತಿಬಿಂಬವೇ. ಅದು ಚೇತನದ ಪ್ರತಿಬಿಂಬ. ಅಲ್ಲಿ ಅಂತ ಪ್ರತಿಬಿಂಬ ಪದ ಹಾಕ್ತೇವಲ್ಲ, ಅದಕ್ಕ ಪ್ರತಿಬಿಂಬ ಮತ್ತು ಆಭಾಸ ಅಂದ್ರೆ ಎರಡು ಒಂದೇ. ಅಂದ್ರ ಶಬ್ದಗಳು ಬೇರೆ ಇದ್ರು ಅರ್ಥ ಮಾತ್ರ ಒಂದೇ. ಇಲ್ಲಿ ವಿವರಣಕಾರ ಬಿಂಬ ಪ್ರತಿಬಿಂಬವಾದ ಸ್ವೀಕಾರ ಮಾಡಬಾರ್ದು. ಇಲ್ಲಿ ಕೇವಲ ಆಭಾಸ, ವಿದ್ಯಾರಣ್ಯರ ಆಭಾಸ ಅಥವಾ ಪ್ರತಿಬಿಂಬವಾದ. ಪ್ರತಿಬಿಂಬಕ್ಕೂ ಆಭಾಸಕ್ಕೂ ಒಂದ ಅರ್ಥ, ಶಬ್ದಗಳು ಬೇರೆ ಇದ್ರು ಅಂತ ಇಲ್ಲಿ ತಿಳಿಬೇಕು. ಮತ್ತು ಮುಂದೆ ಹೇಳುವ ವಿವರಣಾಚಾರ್ಯರ ಮತವು ಮಾತ್ರ ಇವುಗಳಿಗಿಂತಲೂ ಭಿನ್ನವಾಗಿರುತ್ತದೆ. ಮತ್ತು ಬಿಂಬ ಪ್ರತಿಬಿಂಬವಾದವನ್ನ ಆಭಾಸವಾದಕ್ಕ ಎರಡಕ್ಕೂ ಸೇಮ್ ಅಂತ ಹಿಂಗೆ ಹೇಳಕ್ ಬರ್ತದ. ಬಿಂಬ ಪ್ರತಿಬಿಂಬವಾದ ಏನೈತಲ್ಲ ವಿವರಣಕಾರದ್ದು, ಈ ಎರಡಕ್ಕೂ ಆಭಾಸವಾದಕ್ಕೂ ಪ್ರತಿಬಿಂಬವಾದಕ್ಕೂ ಸ್ವಲ್ಪ ಭಿನ್ನ ಇರ್ತದೆ ಅಂತ ಈ ರೀತಿ. ಅದಕ್ಕೆ ವಿವರಣಕಾರ ಹೇಳುವಂತ ಬಿಂಬ ಪ್ರತಿಬಿಂಬವಾದ ಅಂತಾರಲ್ಲ, ಅದು ಅದಕ್ಕೆ ಅವ್ರು ಹೇಳುವ ಮತಕ್ಕೆ ಬಿಂಬ ಪ್ರತಿಬಿಂಬವಾದ ಅಂತ ಕರೀತಾರೆ. ಇದಕ್ಕ ಮಾತ್ರ ಆಭಾಸವಾದ ಅಂತ ಹೇಳಕ್ ಬರುದಿಲ್ಲ. ಬಿಂಬ ಪ್ರತಿಬಿಂಬವಾದಕ್ಕೆ ಆಭಾಸವಾದ ಅಂತ ಹೇಳಕ್ ಬರುದಿಲ್ಲ. ಬಿಂಬ ಪ್ರತಿಬಿಂಬವಾದ ಹೇಳೋರು ಕೇವಲ ಧರ್ಮಾಧ್ಯಾಸವನ್ನು ಹೋಗ್ತಾರ. ಆಭಾಸವಾದ ಹೇಳೋರು ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಹೇಳಿ ಹೋಗ್ತಾರ. ಯಾವ್ದು ಧರ್ಮಿ ಯಾವ್ದು ಧರ್ಮ ನೀವು ಚಂದ್ರೋದಯದಾಗ ಬಂದ ಕನ್ನಡಿ ದೃಷ್ಟಾಂತ ಕೊಟ್ಟು ಹೇಳ್ತಾರ, ಅಲ್ಲಿ ನೋಡ್ರಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಅದು ಹೇಗೆ ಅಂದರೆ ವಿವರಣಕಾರದ ಮತ ಹೇಳ್ತಾರ. ಅಂತಃಕರಣದಲ್ಲಿ ಪ್ರತಿಬಿಂಬ ಚೈತನ್ಯಕ್ಕೆ ಜೀವವೆಂದು ಹೇಳಲಿಕ್ಕೆ ಬರುತ್ತಿಲ್ಲ. ಅಲ್ರಿ ಆಭಾಸವಾದವನ್ನ ಖಂಡನ ಮಾಡ ಅಥವಾ ಪ್ರತಿಬಿಂಬವಾದ ಅಂತ ಹೆಂಗಿರಲ್ಲ, ವಿವರಣಕಾರ ಖಂಡನ ಮಾಡಕತ್ತಾರ ಆಭಾಸವಾದವನ್ನ ಅಥವಾ ಪ್ರತಿಬಿಂಬವಾದ.
ಅಂದ್ರೆ ಆಭಾಸವಾದನ್ನ ಖಂಡನ ಮಾಡ್ತಾರ. ಏನಂತ ಅಂತಃಕರಣದಲ್ಲಿ ಪ್ರತಿಫಲಿಸಿದ ಜೀವಕ್ಕೆ ನೀವು ಪ್ರತಿಫಲಿಸಿದ ಆಭಾಸಕ್ಕ ಜೀವ ಅಂತ ಕರ್ದ ಹಂಗ ಅನ್ನಕ್ ಬರಂಗಿಲ್ರಿ ಅಂತಾರ್ರಿ ಪುರಾಣಕ್ಕ. ಯಾಕ ಒಬ್ಬ ಯೋಗಿ ಯೋಗ ಶಕ್ತಿಯಿಂದ ಏಕಕಾಲದಲ್ಲಿ 100 ದೇಹಗಳಲ್ಲಿ ತಾನೊಬ್ಬನೇ ಇರುತ್ತಾನೆ. ಒಬ್ಬ ಯೋಗಿ ಅದಾನಪ್ಪ, ಅವಂಗ ದಿವ್ಯ ಶಕ್ತಿ ಅದ. ಅವ ತನ್ನ ಯೋಗ ಶಕ್ತಿಯ ಬಲದಿಂದ ಹಲವು ಶರೀರಗಳಲ್ಲಿ ತಾನೊಬ್ಬನೇ ಇರ್ತಾನ. ಕೃಷ್ಣ ಪರಮಾತ್ಮ ನಾರದ ಮಹರ್ಷಿಗಳ ಅವಂಗ ಅವ್ರಿಗೆ ಕೇಳ್ಕೊಂಬಂದ್ರಲ್ಲ, ಕೇಳ್ಕೊಂಬಂದ್ ನನಗ್ ಮದ್ವಿ ಮಾಡಕ್ ಯಾವ್ದೋ ಒಂದ್ ಕನ್ಯೆ ಕೊಡೋ ಮಾರಾಯ ಅಂದ್ರು. ಆಯ್ತು ಕೊಡ್ತೇನಿ. 16,000 ಪತ್ನಿಯರ್ ಅದಾರ, ನಾ ಎಲ್ಲಾ ರೂಮ್ ತಿರ್ಗಾಡ್ನಿ ಅಂತ ಹೇಳ್ತಾನಕ. ಅಥವಾ ಹಗದರ್ ತಿರ್ಗಾಡ್ಕೋಲಪ್ಪ, ನೀ ಯಾವ ರೂಮ್ನ್ಯಾಗ ನಾ ಇರೋದಿಲ್ಲ, ನಾ ಆ ಕನ್ಯಾ ಮದ್ವಿ ಮಾಡ್ಕೊಂತ. ಯೋಗ ಶಕ್ತಿ ಹೌದಿಲ್ಲ. ಒಬ್ಬ ಯೋಗಿ ಮಹಾತ್ಮ ಯೋಗ ಶಕ್ತಿಯಿಂದ 100 ದೇಹಗಳಲ್ಲಿ ಇರ್ತಾನ. 100 ದೇಹಗಳಲ್ಲಿ ಯೋಗ ಬಲದಿಂದ ಯೋಗಿ ಇದ್ರ ಅವ 100 ಯೋಗಿಗಳಾಗಿರ್ದಲ್ಲ, ಒಬ್ಬ ಯೋಗಿನೇ ಆಗಿರ್ತ. ಒಬ್ಬ ಯೋಗಿನೇ 100 ಶರೀರಗಳಲ್ಲಿ ಇರ್ತಾನ, ಹೌದಿಲ್ಲ. ಹಂಗಾರ ಅವ 100 ಶರೀರಗಳಲ್ಲಿ ಯೋಗ ಶಕ್ತಿಯಿಂದ ಯೋಗಿ 100 ಶರೀರಗಳಲ್ಲಿ ಇದ್ರ 100 ಆವಾಸ ಜೀವರ ಆಗ್ಬೇಕಾಗಿತ್ತಲ್ಲ, 100 ಯೋಗಿಗಳಾಗ್ಬೇಕಾಗಿತ್ತಲ್ಲ. ಆದ್ರೆ ಯೋಗಿ ಮಾತ್ರ ಒಬ್ಬನ ಅದಾನ. ನಿಮ್ಮ ಒಂದು ಮತದ ಅನುಸಾರವಾಗಿ ಒಂದು ಶರೀರದಲ್ಲಿ ಒಂದು ಅಂತಃಕರಣ ಭಿನ್ನವಾಗಿರುತ್ತೆ. ಅದ ಆ ಅಂತಃಕರಣದಲ್ಲಿ ಪ್ರತಿಫಲಿಸಿದ ಆವಾಸಕ್ಕೆ ನೀವು ಜೀವ ಅಂತೀರಿ. ಹಂಗಾರ 100 ಶರೀರಗಳಿಂದ್ರ 100 ಅಂತಃಕರಣ ಇರ್ತಾವ, 100 ಆವಾಸ ಜೀವರು ಇರ್ತಾವ, ಹೌದಿಲ್ಲ. 100 ಆವಾಸರ ಉತ್ಪತ್ತಿ ಆಕರಿಲ್ಲ. ಹಂಗಾರ 100 ಶರೀರಗಳಲ್ಲಿ 100 ಆವಾಸರೇ ಇರ್ತಾರ, 100 ಜೀವನ ಅನ್ಬೇಕಾಕತ್ ನಿಮ್ಮ ಅನುಸಾರವಾಗಿ, ಮತದ ಅನುಸಾರವಾಗಿ. ಆದ್ರೆ ಯೋಗಿ ಒಬ್ಬನೇ 100 ಶರೀರಗಳಲ್ಲಿ ಇರ್ತಾನ. ಆದ್ರ ನಾವು ಒಬ್ಬನೇ ಇರ್ತಾನಲ್ಲ, ಒಬ್ಬನೇ ಆಗಿರ್ತಾನ ತನ್ನ ತಪೋಬಲದಿಂದ. ಅಂತ ನಾವ ಹೌದು ಇಲ್ಲ. 100 ಶರೀರಗಳಲ್ಲಿ ಏನಾದ್ರು ದುಃಖ ಆದ್ರೂ ಅವಂಗ ಅನುಭವ ಆಗ್ತಿರ್ತದೆ. ಅವರು ಗೋವಿಂದ ಭಟ್ರು ಶರೀಫಜ್ಜಾರನ್ನ ಕಳಿಸಿಕೊಟ್ರು. ಹೋಗಪ್ಪ ನಿನ್ಗೆ ದೀಕ್ಷಾ ಕೊಡ್ತೇನೆ, ಜಳಕ ಮಾಡಿ ಬಾ ಅಂತ ಕಳಿಸಿಕೊಟ್ರು. ಅವಾಗ ಹೋಗುವಾಗ ಹೇಳಿದ್ರು, ಬೆಳೆಯು ಬಳ್ಳಿಗೆ ಹುಳ ಜಲ್ದಿ ಹತ್ತಾವ್, ಹುಷಾರಾಗಿರು ಅಂದ್ರು. ಅಂತ ಹೇಳಿ ಸ್ನಾನ ಮಾಡಕಂತ ಬಾವಿ ಹಂತಕ್ಕೆ ಹೋದ್ರು. ಅಲ್ಲಿ ರೊಟ್ಟಿ ವಾಡದನ ಯಾವ್ದೋ ಒಂದು ಊರದು, ಚಿನ್ನಮ್ಮ ಅಂತ ಹೇಳಿ ಒಬ್ಬ ಹೆಣ್ಮಗಳು, ಗೌಡ್ರ ಶ್ರೀಮಂತ ಮಂತ್ರಿ ಹೆಣ್ಮಗಳು. ಅವಳು ನೀರಿಗೆ ಬಂದು ಅವಾಗೆಲ್ಲ ಬಾವಿ ಮ್ಯಾಲ ನೀರು ಏನ್ರಿ ಜಗ್ ಇರ್ತಾವ, ಜಗ್ಗು ಹತ್ನ್ಯಾಗ ಕೊಡ ಹೊತ್ಗಳು ಹತ್ನ್ಯಾಗ ಸ್ವಲ್ಪ ತಲೆ ಮ್ಯಾಗಿನ ಸೆರಗ ಜಾರ. ಸ್ವಲ್ಪ ಸುಂದರವಾದ ಹೆಣ್ಮಗಳು. ಸ್ವಲ್ಪ ದೃಷ್ಟಿ ಹೋಗ್ಬಿಟ್ಟು, ದೃಷ್ಟಿ ಹೋದಾಗ ಶರೀಫಜ್ಜಾರು ಪಶ್ಚಾತ್ತಾಪ ಪಡ್ಬೇಕು. ಅಷ್ಟೇ ದೃಷ್ಟಿ ಹೋಗಿ, ಅಯ್ಯೋ ನನ್ನ ಮನಸ್ಸು ಗಲೀಜಾಗ್ತದ, ಭಾವನೆ ಕೆಟ್ಟು ಮೂಡ್ತಲ್ಲ, ಇದಕ್ಕೆ ಪಶ್ಚಾತ್ತಾಪ ಈಗ ತಗೋಬೇಕು, ಮುಂದೆ ಇದು ಮತ್ತ ಅನ್ಬೇಕು, ಜನ್ಮಾಂತರಕ್ಕೆ ತಳ್ಕೋಬೇಕು. ಈಗ ಪಶ್ಚಾತ್ತಾಪ ತಗೋಬೇಕಂತ ಅವ್ರ ಮನಿ ಹಿಂದ್ ಹೋದ್ರು. ಗೌಡ್ರು ಅಯ್ಯೋ ಶರೀಫಜ್ಜಾರು ಬಂದವ್ರಪ್ಪ, ಶರೀಫಜ್ಜಾರು ಬಂದವ್ರು, ಬರ್ರಿ ಅವ್ರು ಸ್ನಾನ ಮಾಡಿಸ್ರಿ, ಏನು ಪ್ರಸಾದ ವ್ಯವಸ್ಥೆ ಮಾಡಿಸ್ರಿ ಅಂತ ಗೌಡ. ಅವ್ರಿಗೆಲ್ಲ ಗೊತ್ತಿತ್ತಲ್ಲ ಶರೀಫಜ್ಜಾರ ಮಹಿಮಾ ಕಡೆ ಗೊತ್ತಿತ್ತಲ್ಲ ಗೌಡ್ರು. ಇಲ್ಲ, ನಿಮ್ ಮನ್ಯಾಗ ಒಂದು ಊಟ ಮಾಡೋಕ್ಕಿಂತ ಮೊದಲು ನಾನ್ ನಿಮ್ ಕಡೆ ಮಾತು ಕೇಳಾಕ್ ಬಂದೇನಿ, ನಾನು ಒಂದು ತಪ್ಪು ಮಾಡಿದ್ದೇನೆ, ನಾನು ಪಶ್ಚಾತ್ತಾಪ ಆಗ್ಬೇಕಂತ ಹೇಳಿ. ಏನ್ ಹೇಳ್ರಿಪಾ ನೀ ನಡಿಸ್ಕೊಡ್ತಂತ ಮಾತು ಕೊಟ್ರ ನಾ ಹೇಳ್ತೇನೆ. ಆಯ್ತುಪಾ, ನೀ ಬೇಕಾದಾಗ ನಡಿಸ್ಕೊಡ್ತೇನೆ. ಇಲ್ಲ, ನಿಮ್ಮ ಸೊಸಿಯವರು ಕೊಡ ಎತ್ಕೊಳ್ಳುವಾಗ ಸ್ವಲ್ಪ ಸೆರಗ್ ಜಾರಿದ್ದಕ್ಕೆ ನನ್ನ ಮನಸ್ಸು ಸ್ವಲ್ಪ ಗಲೀಜಾಗಿದೆ, ಅದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗ್ಯದ. ಆ ಹೆಣ್ಮಗಳಿಂದ ಬಾರ್ಕೋಲ್ ಹೊಡ್ತಾ ತಿನ್ಬೇಕಾಗ್ಯದ ಅಂತ ಹೇಳಿ ಅಂದ್ರು. ಆಯ್ತು, ಅನಿವಾರ್ಯವಾಗಿ ಹೊಡಿಬೇಕಾಗ್ತದೆ. ಅವ್ರಿಗೆ ಹೊಡೆದಿದ್ದು ಬಾಸಳ ಅಲ್ಲಿ ಗೋವಿಂದ ಭಟ್ರಿಗೆ ಬೀಳ್ತಾವ, ಅಲ್ಲಿ ಮೂಡ್ತಾವ. ಯೋಗಿಗಳು ಹೆಂಗ್ ಇರ್ತಾರ ನೋಡ್ರಿ ಅವ್ರು. ಶರೀಫಾ ಅಂತಿದ್ರು ಅಂದ್ರ ಕೊನೆಗೆ ಹೊಳ್ಳಿ ಬಂದ ಮ್ಯಾಲೆ ಅಪ್ಪುಲ್ದ ಸೇವಾ ಮಾಡ್ಬೇಕಂತ ಹಂಗೆ ಕಳದ್ರ ಅವ್ರಿಗೆ ಬಾಸಳ ಬಂದ್ಬಿಡ್ತು.
ಅಂದ್ರ ಯೋಗಿಗಳು ಹೆಂಗಿರ್ತಾರ, ಹಲವು ಶರೀರಗಳಲ್ಲಿ ಒಬ್ಬರಿಗಾಗಿನೂ ಇರ್ಬೋದು. ನೀವ್ ಹೇಳ್ತೀರಿ ಆಭಾಸವಾದ, ಹಲವು ಶರೀರಗಳಲ್ಲಿ ಹಲವು ಆಭಾಸರು ಉತ್ಪತ್ತಿ ಆಗ್ತಾರ. ಯೋಗಿ ಒಬ್ಬನೇ ತನ್ನ ತಪೋಬಲದಿಂದ ಒಬ್ಬನೇ ಹಲವು ಶರೀರಗಳಲ್ಲಿ ಒಬ್ಬನಾಗಿರ್ತಾನ. ನಿಮ್ಮ ಮತಾನುಸಾರವಾಗಿ ಹಲವು ಯೋಗಿಗಳಾಗಬೇಕಾಗಿತ್ತು, ಒಬ್ಬನೇ ಅದಾನ. ನಿಮ್ಮ ಮತ ಫೇಲ್ ಆತಲ್ಲ, ನಿಮ್ ಮತ ಫೇಲ್ ಆಯ್ತಲ್ಲ ಅಂತ ಪ್ರಶ್ನೆ ಮಾಡ್ತಾನ. ದೇಹಗಳು ಒಬ್ಬ ಜೀವನೇ. ಅದಕ್ಕ ಕಿಂತು ದೇಹೋಪಾಧಿಗಳಿಂದ ಯೋಗಿಯು ಅನೇಕವಾಗಿಲ್ಲವ. ಯೋಗಿ ದೇಹದ ಉಪಾಧಿಗಳು ಬೇರೆ 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 ಇದ್ರು ಕೂಡ ಅನೇಕವಾಗಿಲ್ಲ, ಕಿಂತು ಒಬ್ಬನೇ ಇರ್ತಾನ. ಅದರಂತೆ ಅಂತಃಕರಣ ಅನೇಕವಾದರೂ ಜೀವರು ಅನೇಕರಂತ ತನ್ನ ಮತ ಪ್ರಾರಂಭ ಮಾಡ್ತಾನ. ಹೇಳ್ತಾರ ಅಂತಃಕರಣ ಪ್ರತಿಯೊಂದು ಶರೀರಕ್ಕೊಂದೊಂದು ಅಂತಃಕರಣ ಭಿನ್ನವಾಗಿದ್ದರೂ ಕೂಡ ಜೀವರು ಅನೇಕವಾಗಿಲ್ಲ. ಜೀವರು ಅನೇಕರಲ್ಲ, ಕಿಂತು ಅನೇಕ ದೇಹಗಳಲ್ಲಿ ಒಬ್ಬ ಜೀವನೇ ಇರುತ್ತಾನೆ. ಏನ್ರಿ, ಅನೇಕ ಶರೀರಗಳಲ್ಲಿ ಒಬ್ಬನೇ ಜೀವ ಇರುತ್ತಾನೆ. ಅನೇಕ ಅಂದ್ರೆ ಏಕ ಜೀವವಾದ ಇವ್ರದು. ಬಿಂಬ ಪ್ರತಿಬಿಂಬವಾದ ಅಂದ್ರೆ ಏಕ ಜೀವವಾದ. ಇವ್ರು ಏನ್ ಹೇಳ್ತಾರ, ಒಂದ್ ಅಜ್ಞಾನಗಳು ಹಲವು ಇಲ್ಲ. ಒಂದ್ ಅಜ್ಞಾನದ ನಾವು ಏನ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದಂತ ಒಂದು ಶುದ್ಧ ಬ್ರಹ್ಮ ಅಂತ ಹೇಳ್ತೇವಿ. ಅವರು ಒಂದೇ ಒಂದು ಅಜ್ಞಾನಕ್ಕೆ ಬಿಂಬ ರೂಪವಾಗಿದ್ದು, ಅಜ್ಞಾನದ ಮ್ಯಾಲ ಇದ್ದಿದ್ದು ಅವಂಗ ಆ ಶುದ್ಧ ಚೈತನ್ಯ ಬ್ರಹ್ಮ ಅಂತೇವಲ್ಲ, ಅದಕ್ಕ ಅವ್ರು ಈಶ್ವರ ಅಂತ. ಈಶ್ವರ ಅಂದ್ರೆ ಶುದ್ಧ ಬ್ರಹ್ಮ ಅಂತ ಅವ್ರದ್ದು. ಆ ಒಂದೇ ಒಂದು ಅಜ್ಞಾನದಲ್ಲಿ ಪ್ರತಿಫಲಿಸಿದ ಒಬ್ಬ ಜೀವ ಇರ್ತಾನ. ಒಬ್ಬ ಜೀವ ಇರ್ತಾನ. ಆ ಒಬ್ಬ ಜೀವನೇ ಅಲ್ಲಿ ಇಲ್ಲಿ ಅನೇಕ ಶರೀರಗಳಲ್ಲಿನೂ ಕೂಡ ಒಬ್ಬನೇ ಆಗಿರ್ತಾನೆ. ಅಂತಃಕರಣ ಭಿನ್ನ ಇದ್ರು, ಶರೀರಗಳು ಭಿನ್ನ ಇದ್ರು ಒಬ್ಬ ಜೀವನೇ ಇರ್ತಾನೆ. ಬಹಳ ಕ್ಲಿಷ್ಟ ಒಂಥರ ಇದು ಐತಿ, ನಿಮ್ ತಿಳಿಯಂಗಿಲ್ಲ ಇಲ್ಲಿ ಗೊತ್ತಿಲ್ಲ. ಒಬ್ಬ ಜೀವ ಅಂದ್ರ ಜೀವ ಅಂತ ಅವ್ರ ಮತದೊಳಗ ಜೀವ ಅಂತ ತಗೊಂಡ್ರ ಆ ಪ್ರತ್ಯೇಕ ಆತ್ಮ ಅಂತ ನಾವ್ ಅರ್ಥ. ಆಭಾಸವಾದೊಳಗ ಜೀವ ಅಂತ ತಗೊಂಡ್ರ ಪ್ರತಿಬಿಂಬಿತ ಚಿದಾಭಾಸನ ಅಂತ. ಅಲ್ಲಿ ಜೀವ ಮಿಥ್ಯೆ ಇರ್ತಾನ, ಇಲ್ಲಿ ಜೀವ ಸತ್ಯ ಇರ್ತಾನ. ಅಲ್ಲಿ ಜೀವ ಮತ್ತು ಜೀವತ್ವ ಎರಡು ಮಿಥ್ಯೆ ಆಕ್ಕವ, ಇಲ್ಲಿ ಜೀವತ್ವ ಮಿಥ್ಯೆ ಆಗ್ತದ, ಜೀವ ಸತ್ಯ. ಕೇವಲ ಧರ್ಮಾಧ್ಯಾಸ ಹೋಗ್ತಾರೆ. ಅದಕ್ಕ ನೀವು ಅದಕ್ಕೆ ಏನಂತಾರ ಅವರು, ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯಕ್ಕೆ ಈಶ್ವರನೆಂದು ಹೇಳಲಿಕ್ಕೆ ಬರುದಿಲ್ಲ. ಹಿಂದೆ ಕೆಲವೊಂದು ಮತವಾದಿಗಳು ಹೇಳಿದ್ರು, ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಚೇತನಕ್ಕೆ ಈಶ್ವರನ ಬೇಕು ಏನ್ರಿ. ಅದರ ಕಾರ್ಯವಾದ ಅಹಂಕಾರಗಳಲ್ಲಿ ಪ್ರತಿಫಲಿಸಿದ ಜೀವಕ್ಕ ನಾವು ಜೀವ ಅನ್ನಬೇಕು ಅಂತ ಸಂಕ್ಷೇಪ ಶಾರೀರಿಕ ಹೇಳಿದ್ರಲ್ಲ, ಹಂಗ ಒಪ್ಪಾಕ್ ಹೊರಂಗಿಲ್ಲ. ಈಶ್ವರ ನಾವು ಅಜ್ಞಾನದ ಮ್ಯಾಲೆ ನಿಲ್ಲಿಸೇವೆ ಅವನು ಪ್ರತಿಬಿಂಬ ಅಂತ ಒಪ್ಪಾಕ್ ಹೊರಂಗಿಲ್ಲ, ಹೇಳಿಕ್ ಹೊರಂಗಿಲ್ಲ. ಅವಿದ್ಯೆಯಿಂದ ಪರತಂತ್ರವಾಗಿ ಒಂದು ವೇಳೆ ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಈ ಜೀವ ಪ್ರತಿಬಿಂಬಿತ ಆದದಕ್ಕನ ಈಶ್ವರ ಅಂದ್ರ, ಆ ಈಶ್ವರನಿಗೆ ಕಿಂಚಿತ್ ತತ್ವ ಬರ್ತೈತಲ್ಲ ಅಂತ ನಾವ ಕಿಂಚಿತ್ ಆಗ್ಬೇಕಾಗಿತ್ತು. ಹೀಗೆ ಹಿಂದೆ ಹೇಳಿದ ಮೂರು ಮತಗಳಿಗೆ ದೋಷವನ್ನು ತೋರಿಸಿ ತನ್ನ ಮತವನ್ನು ಹೇಳ್ತಾನೆ. ಏನಂತ, ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಚೈತನ್ಯವು ಜೀವವಾಗಿದೆ. ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಜೀವ ಚೈತನ್ಯ, ಅವಿದ್ಯೆಯಲ್ಲಿ ಒಂದೇ ಒಂದು ಅಜ್ಞಾನ ಅಥವಾ ಅವಿದ್ಯೆ. ಮ್ಯಾಲ ಈಶ್ವರ, ಕೆಳಗೊಬ್ಬ ಜೀವ, ಒಂದೇ ಜೀವ. ಹೌದ್ರಿ, ಅದಕ್ಕೂ ಪ್ರಶ್ನೆ ಬರ್ತದ ನಿಮಗ. ಮನನ ಸಾಮಗ್ರಿ ಅಂತದ ವಿವೇಕ ಚಿಂತಾಮಣಿ ಒಳಗ ಅಲ್ಲಿ ಕೇಳ್ಬೇಕು. ಅಲ್ಲಿ ಒಬ್ಬ ಜೀವ ಆದ್ರ ಒಬ್ಬ ಮುಕ್ತ ಆದ್ರೆ ಎಲ್ಲಾರು ಮುಕ್ತ ಆಗ್ಬೇಕಾಗಿತ್ತ ಏನ್ರಿ. ಒಬ್ಬ ಊಟ ಮಾಡಿದ್ರೆ ಎಲ್ಲಾರ್ಗು ಹೊಟ್ಟೆ ತುಂಬಬೇಕಾಗ್ತದೆ. ಜನಿ ಒಬ್ಬನಿಗೆ ಮರಣದ ಅನು ಒಬ್ಬನಿಗೆ, ನಿಬಂಧ ಒಬ್ಬನಿಗೆ, ಮುಕ್ತಿ ಒಬ್ಬನಿಗೆ ಎನ್ನಲು ಆಗದು. ಒಂದು 3ನೇ ಸಂಧಿ ಒಳಗೆ ಪ್ರಶ್ನೆ ಮಾಡ್ತಾರೆ. ಇದ್ರಾಗೊಂದು ಬರ್ತದ 3ನೇ ಸಂಧಿ ಒಳಗೆ, ಅನ್ಭವ 3ನೇ ಸಂಧಿ ಒಳಗೆ. ಬೇರೆ ಬೇರೆ ದೇಹಂ ಬೇರೆ ಕರ್ಮಂ ಬುದ್ಧಿ ಬೇರೆ ಗತಿ ಬೇರೆ ಎನ್ನಲು ಅಖಿಳಾತ್ಮರು ಒಂದೇ ಎನ್ನಬಹುದೇ ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕ ಅಲ್ಲಿ ಜೀವ ಅಂದ್ರೆ ಅವಿದ್ಯೆಯಲ್ಲಿ ಪ್ರತಿಫಲಿಸಿದ ಒಬ್ಬನೇ ಜೀವ ಇರ್ತಾನ. ಹಂಗಾರ ಹಿಂಗ ಒಬ್ಬ ಜೀವ
ಒಬ್ಬನೇ ಮುಕ್ತ ಆದ್ರೆ ಎಲ್ಲಾರು ಮುಕ್ತ ಆಗ್ಬೇಕಾಯ್ತು ಅದಕ್ಕೊಂದು ಬ್ಯಾರೆ ಮಾತು ಅಂತ ಹೇಳ್ತಾರ ಆ ಪ್ರಸಂಗ ಹೇಳುವಂತೇನು. ಆ ಜೀವನಿಗೆ ಬಿಂಬಭೂತವಾದ ಚೈತನ್ಯವೇ ಈಶ್ವರ. ಅಂದ್ರ ಒಂದೇ ಒಂದು ಅಜ್ಞಾನದ, ಆ ಅಜ್ಞಾನದ ಕೆಳಗಿದ್ದು ಜೀವ, ಅಜ್ಞಾನದ ಮ್ಯಾಲ ಇದ್ದಿದ್ದು ಈಶ್ವರ. ಈಶ್ವರ ಬಿಂಬದಾನ, ಜೀವ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬವಾದ ಹೇಳ್ತಾರೆ. ಹೀಗೆ ಜೀವೇಶ್ವರರ ವಿಭಾಗವನ್ನ ಒಂದು ಅಜ್ಞಾನದ ಉಪಾದಿಯಿಂದಲೇ ಪ್ರತಿಪಾದಿಸುತ್ತಾರೆ. ಒಂದೇ ಒಂದು ಅಜ್ಞಾನದ ಏಕಜೀವಾದ ಅಂತ ಹೇಳ್ತಾರೆ. ಒಂದೇ ಒಂದು ಅಜ್ಞಾನ, ಅದಕ್ಕ ಏಕಜೀವವಾದದಿಂದ ಹೇಳುವಾಗನೇ ಪರಮಾಣು ಬೋಧೆ ಪ್ರಾರಂಭವಾಗಿದ್ದೇ ಏಕಜೀವವಾದಿದ್ದ. ಅದಕ್ಕೊಂದ್ ಮಾತು ಹೇಳ್ತಾರ ಪರಮಾಣು ಬೋಧೆ. ಕಾದ ಕಬ್ಬುಣದ ಗಟ್ಟಿಯೋಳು ಅಗಣಿತವಾದ ಕಿಡಿಗಳು ಉದಯಿಸುವಂತೆ ವೇದ ರೂಪಿನ ಜಗಜ್ಜೀವನರು ವೇದ ರೂಪಿನ ಜಗಜ್ಜೀವರು ಅಲ್ಲಿ ಒಬ್ಬ ಕಾದ ಕಬ್ಬಣದ ಗಟ್ಟಿಯಲ್ಲಿ ಅಗಣಿತವಾದ ಕಿಡಿಗಳು ಉದಯಿಸುವಂತೆ ವೇದ ರೂಪಿನ ಜಗಜ್ಜೀವರು ಒಬ್ಬ ಜೀವನೋ ಮೊಸಗಿ ತೋರ್ಪು ಅಂತ ಅಲ್ಲಿ ಹೇಳ. ಒಂದ ಕಬ್ಬಣದ ಗಟ್ಟಿಯೊಳಗ ಕಿಡಿ ಸಿಡಿದಲ್ಲ, ಹಂಗ ಒಬ್ಬ ಜೀವನೇ ಮತ್ತ ಹಲವು ಜೀವರಾಗಿ ಅಲ್ಲಿ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರ. ಅದಕ್ಕ ಉಪಾದಿಯಿಂದ, ಒಂದು ಅಜ್ಞಾನದ ಉಪಾದಿಯಿಂದ ಒಬ್ಬನೇ ಜೀವ, ಒಬ್ಬನೇ ಈಶ್ವರ ಅಂತ ಈ ವಾದಕ್ಕ ಪ್ರತಿಬಿಂಬ ಪ್ರತಿಬಿಂಬವಾದ ಅಂತ ಹೇಳ್ತಾರೆ. ಇನ್ನು ವಾಚಸ್ಪತಿ ಮಿಶ್ರಾಚಾರ್ಯ ಒಬ್ರು ಅವ್ರು ಏನ್ ಹೇಳ್ತಾರ, ಅವಚ್ಛೇದವಾದವನ್ನ ಹೇಳ್ತಾರ. ಅವ್ರಂತಾರ, ಜೀವನಾಗಲಿ ಈಶ್ವರನಾಗಲಿ ಪ್ರತಿಬಿಂಬ ರೂಪರಲ್ಲ. ನೀ ಜೀವರನ್ನ ಈಶ್ವರನ್ನ ಪ್ರತಿಬಿಂಬರ ಅಂದ್ರಿ ಹಿಂಗ ಸಾಧ್ಯ ಆಗುದಿಲ್ಲ. ಜೀವ ಆಗ್ಲಿ ಈಶ್ವರಲಾಗ್ಲಿ ಪ್ರತಿಬಿಂಬರಲ್ಲವು. ಏನ್ರಿ ಚೈತನ್ಯ ಯಾಕೆ ಪ್ರತಿಬಿಂಬರಲ್ಲ ಅಂದ್ರ, ರೂಪ ಸಹಿತವಾದ ವಸ್ತುವಿನ ಪ್ರತಿಬಿಂಬವಾಗುತ್ತದೆ. ಚೈತನ್ಯವು ರೂಪರಹಿತವಾಗಿದೆ, ಅದರ ಪ್ರತಿಬಿಂಬ ಹೆಂಗ ಆಗ್ತೈತಿ? ನಾವು ಆಕಾಶದ ಹಿಂದ ದೃಷ್ಟಾಂತ ಕೊಟ್ಟಿದ್ವಲ್ಲ, ಅದ ಸರಿ ಅನ್ಸುದಿಲ್ಲ. ಹಂಗ ಆಕಾಶದ ಪ್ರತಿಬಿಂಬ ಆಗೇತಿ ಅಂದ್ರ ಅದು ನಿಮ್ ಭ್ರಾಂತಿ ಅದು ಅಂತಾರ. ಇವ್ರು ವಾದಿಸ್ತಾರ ಏನ್ರಿ, ಹೌದಂತಾರ. ಏನು ನಿರೂಪವಾದ ಆಕಾಶವು ನೀರಿನಲ್ಲಿ ಪ್ರತಿಬಿಂಬಿಸ್ತೈತಿ ಅಂತ ಹೇಳುದು ಅದು ಭ್ರಾಂತಿ ಮಾತ್ರ ಆಗ್ಯದ. ಆದ್ದರಿಂದ ಹಂಗಾರ ನಾವ್ ಏನ್ ಜೀವ ಈಶ್ವರನ ಹೆಂಗ ಒಪ್ಕೋಬೇಕ್ರಿ? ಪ್ರತಿಬಿಂಬರ ಅಲ್ಲ ಅಂತೀರಿ. ಯಾಕ? ಚೈತನ್ಯ ನಿರಾಕಾರದ, ನಿರವಯವಾದ, ಅದ್ರ ಪ್ರತಿಬಿಂಬ ಆಗುದಿಲ್ಲ. ಜೀವ ಈಶ್ವರನ ಪ್ರತಿಬಿಂಬ ಅಂತ ಹೇಳಾಕ್ ಹೋಗ್ಬ್ಯಾಡ್ರಿ. ಆದ್ರ ಅವಚ್ಛೇದ ಹೇಳುವಾಗ ಇವ್ರನ್ನ ಹೇಳ್ತಾರ ಅಂತಂದ್ರ, ಅದ್ ಹೆಂಗ ಘಟ ಅವಚ್ಛಿನ್ನ ಆಕಾಶ ಏನ್ರಿ, ಘಟ ಅವಚ್ಛಿನ್ನ ಆಕಾಶ ಅಂದ್ರಲ್ಲ, ಘಟದ ಹವನಾಗಿರುವ ಆಕಾಶಕ್ಕೆ ಏನಂತೇವಿ? ಘಟಾಕಾಶ ಅಂತೀವಿ. ಘಟದ ಹವನಾಗಿರ್ತದ, ಘಟಾವಚ್ಛಿನ್ನವಾದ. ಹಂಗ ಅಂತಃಕರಣ ಅವಚ್ಛಿನ್ನ ಚೇತನಕ್ಕೆ ಜೀವನ ಬೇಕು, ಅಂತಃಕರಣ ಅನವಚ್ಛಿನ್ನ ಚೇತನಕ್ಕೆ ಈಶ್ವರ. ಅವಚ್ಛಿನ್ನ ಅಂದ್ರ ಹವನಾಗಿ ಅದ್ರ ಒಳಗಿರೋದು, ಅದ್ರಷ್ಟೇ ಇರೋದು. ಅಂದ್ರ ಅನವಚ್ಛಿನ್ನ ಅಂದ್ರ ಅದ್ರ ಹೊರಗಿರೋದು. ಅನವಚ್ಛಿನ್ನ ಅಂದ್ರ ಹೊರಗಿರುವುದು ಈಶ್ವರ, ಅದ್ರ ಹವನಾಗಿರುವುದು ಜೀವ ಅಂತ ಹಿಂಗ ಹೇಳ್ತಾರ. ಮತ್ತೆ ಇವ್ರದು ಮತ ಖಂಡನ ಮಾಡ್ತಾರ. ಹೌದ್ರಿ, ಅಂತಃಕರಣ ಅನವಚ್ಛಿನ್ನ ಚೇತನಕ್ಕೆ ಈಶ್ವರ ಅಂದ್ರೆ ಜಗತ್ತಿನಾಗ ಎಲ್ಲಾ ಕಡೆ ಅಂತಃಕರಣನ ತುಂಬ್ಯಾವಲ್ಲ. ಅಂತಃಕರಣ ಹೊರಗೆ ಎಲ್ಲಿ ಐತಿಪ್ಪ ನೀನ್ ಈಶ್ವರ? ಎಲ್ಲಾ ಕಡೆಗೆ ಅಂತಃಕರಣನು ತುಂಬ್ಯಾವು. ಅದನ್ನ ಹೊರತುಪಡಿಸಿ ಎಲ್ಲಿ ನೀ ಈಶ್ವರನ ಜಾಗ ಕೊಡ್ತೀಯ? ಅದಕ್ಕ ಈಶ್ವರ್ಗ ಬಹಳ ವಿಚಿತ್ರದ ಶಾಸ್ತ್ರ ಹಂಗ ಬೆಳ್ಕೊಂತ ಹೋಗ್ತೈತಿ. ಹೌದಲ್ರಿ? ಅದಕ್ಕ ಮತ್ ಮುಂದಿನ ವಿಷಯವನ್ನ पूर्णमादाय पूर्णमेवावशिष्यते। ओम शांति शांति शांति।